ನೀವಿಲ್ಲೇ ನೋಡ್ತಾ ಇದ್ದೀರಾ ಈ ಆನೆ ಹೆಸರು ಕುಶ ಅಂತ. ಸದ್ಯಕ್ಕೆ ಈ ಒಂದು ಆನೆ ಈಗ ದುಬಾರಿಯಲ್ಲಿ ಇಲ್ಲ. ಇದರ ಬಗ್ಗೆನೇ ಒಂದು ಬುಕ್ ಅನ್ನ ಬರೆದ್ಬಿಟ್ಟಿದ್ದಾರೆ, ಕುಶಾ ಕಿ ಕಹಾನಿ ಅಂತ. ಕಾಡಾನೆನ ಹಿಡಿದು ಪಳಗಿಸಿ ನಂತರ ಕುಶ ಅಂತ ನಾಮಕರಣ ಮಾಡಿ ದುಬಾರಿಯಲ್ಲಿ ಸಾಕಾಣಿಯಾಗಿ ಇರಿಸ್ಕೊಂಡಿರ್ತಾರೆ. ಮದ ಬಂದಂತ ಟೈಮ್ ನಲ್ಲಿ ಎಣ್ಣಾನೆನ ಉಡ್ಕೊಂಡು ಹೋಗುತ್ತೆ. ಎಷ್ಟ್ ಇದ್ ಮಾಡಿದ್ರು ಕೂಡ ಬರೋದಿಲ್ಲ. ಆಗ ಒಂದು ಟೈಮ್ ನಲ್ಲಿ ನಮ್ಮ ಒಂದು ಕುಮ್ಕಿ ಸಾಕಾನೆಗಳನ್ನೆಲ್ಲ ಬಳಸ್ಕೊಂಡು ವಾಪಸ್ ತುಂಬಾ ದಿವಸಗಳ ಬಳಿಕ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಒಂದು ಕುಶ ಆನೆನ ಮತ್ತೆ ಕ್ಯಾಂಪ್ಗೆ ಕರ್ಕೊಂಡ್ ಬರ್ತಾರೆ. ಅದನ್ನೇ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಒಂದು ಇದ್ರೆ ಈ ಕಡೆ ಒಂದು ಮೇನ್ ರೋಡ್ ಭಾಗದಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ, ಸಿದ್ದಾಪುರ ಭಾಗದಲ್ಲಿ ಅಲ್ಲಿಗೆ ಹೋಗಿರುತ್ತೆ ಒಂದು ಕುಶ ಆನೆ. ಆ ಬಳಿಕ ಮತ್ತೆ ಕ್ಯಾಂಪ್ ನಲ್ಲಿ ಸ್ವಲ್ಪ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಆದ್ರೂ ಕೂಡ ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಅದು ಕಾಡಿಗೆ ಹೋಗ್ಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇರುತ್ತೆ, ಅಂದ್ರೆ ಎಣ್ಣಾನೆ ಉಟ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಸೊ ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಆದ್ರೆ ಲೆಟರ್ ಅನ್ನೆಲ್ಲ ಕೊಡ್ತಾರೆ. ಆನೆ ಪ್ರಿಯರ್ ಎಲ್ಲರೂ ಕೂಡ ಅದಕ್ಕೆ ಲೆಟರ್ ಕೊಡ್ತಾರೆ. ತುಂಬಾ ಅದಕ್ಕೆ ಫೋರ್ಸ್ ಮಾಡ್ಬೇಡಿ, ಅದು ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಇರ್ಲಿ, ಕಾಡಿಗೆ ಹೋಗ್ಬೇಕು ಅಂತಿದ್ರೆ ಅದನ್ನ ಬಿಟ್ಬಿಡಿ ಹಾಗೆ ಹೀಗೆ. ನಂತರ ಏನ್ ಮಾಡ್ತಾರೆ, ಲಾಸ್ಟಿಗೆ ಅದಕ್ಕೆ ರೇಡಿಯೋ ಕಾಲರ್ ನ ಅಳವಡಿಸಿ ತುಂಬಾನೇ ದೂರದಲ್ಲಿ ಬಿಟ್ಟು ಬರ್ತಾರೆ. ಸುಮಾರು ಒಂದು ಬಂಡೀಪುರ ಭಾಗಕ್ಕೆ ನಾವು ಬಿಟ್ಟು ಬರ್ತಾರೆ. ಸರಿಸುಮಾರು 1 ವರ್ಷಕ್ಕೆ ತುಂಬಾ ಅದೆಷ್ಟೋ ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ಬಂದು ಮತ್ತೆ ಒಂದು ದುಬಾರಿ ಕ್ಯಾಂಪ್ ಹತ್ರನೇ ಬರುತ್ತೆ. ಆದ್ರೆ ಒಂದು ಪ್ರೊಸೀಜರ್ ಪ್ರಕಾರ ಒಂದು ಆನೆನ ಕಳಿಸ್ಕೊಟ್ಟಾಗಿದೆ. ಸೊ ಹೀಗಾಗಿ ಅದನ್ನ ವಾಪಸ್ ಮತ್ತೆ ಕ್ಯಾಂಪ್ಗೆ ಕರ್ಕೊಳಕ್ ಆಗೋದಿಲ್ಲ. ರೇಡಿಯೋ ಕಾಲರ್ ಹಾಕಿರ್ತಾರೆ. ಸೊ ಹೀಗಾಗಿ ಅದನ್ನ ವಾಪಸ್ ಮತ್ತೆ ಕ್ಯಾಂಪ್ಗೆ ಸೇರಿಸ್ಕೊಳ್ಳೋದಿಲ್ಲ. ಹೀಗಾಗಿ ಅದನ್ನ ವಾಪಸ್ ಹಾಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಕೂಡ. ಅದ್ರ ಪಡ್ಗದು ಕ್ಯಾಂಪ್ ಹತ್ರ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರುತ್ತೆ. ಜೊತೆಗೆ ಬೇರೆ ಬೇರೆ ಒಂದು ಹೆಣ್ಣಾನೆ ಮತ್ತೆ ಒಂದು ಗಂಡಾನೆನೂ ಕೂಡ ಕರ್ಕೊಂಡ್ ಬಂದಿರುತ್ತಂತೆ. ಸೊ ಅದು ನೋಡುತ್ತೆ, ಕ್ಯಾಂಪ್ ಹತ್ರನೇ ಸುತ್ತಾಡ್ತಾರೆ. ನಂತರ ವಾಪಸ್ ಅದೇ ಈಗ್ಲೂ ಕೂಡ ಅಲ್ಲೇ ದುಬಾರಿ ಅಕ್ಕಪಕ್ಕ ಫಾರೆಸ್ಟ್ ಇದೆಯಲ್ಲ, ಸೊ ಅಲ್ಲೇ ಸುತ್ತಾಡ್ತಾ ಇದೆ ಅಂತೆ. ಆದ್ರೆ ಕ್ಯಾಂಪ್ ಅಂತೂ ಸೇರಿಸ್ಕೊಳ್ಳಿಲ್ಲ ಅವರು. ಒಂದು ಪ್ರೊಸೀಜರ್ ಮುಗ್ದಾಗಿರುತ್ತೆ, ಅದನ್ನ ವಾಪಸ್ ಕಾಡಿಗೆ ಕಳಿಸ್ಕೊಟ್ಮೇಲೆ ಮತ್ತೊಮ್ಮೆ ಅದು ವಾಪಸ್ನ ಕರ್ಕೋಬೇಕು ಆ ರೀತಿಯನ್ನು ಕೂಡ ರೂಲ್ಸ್ ಅಲ್ಲಿ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಒಂದು ಬುಕ್ಕೇ ಇದೆ, ಕುಶಾ ಕಿ ಕಹಾನಿ ಅಂತ. ನಿಜಕ್ಕೂ ಕೂಡ ಸೂಪರ್. ಸೊ ಬುಕ್ ಅನ್ನ ಯಾರು ಬರ್ದಿದ್ದಾರೆ ಅಂತ ನೀವು ಇಲ್ಲಿ ಫೋಟೋ ನೋಡ್ತಾ ಇರಬಹುದು, ಇವರೇ ಬುಕ್ ಅನ್ನ ಬರ್ದಿರೋದು. ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಕುಶಾ ಆನೆಯ ಬಗ್ಗೆ ರಮೇಶ್ ಎನ್ನುವವರು ಒಂದು ಬುಕ್ ಅನ್ನೇ ಬರೆದ್ಬಿಟ್ಟಿದ್ದಾರೆ, ಕುಶಾ ಕಿ ಕಹಾನಿ ಅಂತ. ಸೊ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಲವ್ ಸ್ಟೋರಿ ಆಗಿತ್ತು. ನಾಗರೋಳೆ ಪ್ರದೇಶದಿಂದ ಬಂಡೀಪುರಕ್ಕೆ ಹೋಗಿ ಬಿಟ್ಟು ಬರ್ತಾರೆ. ಸೊ ಅಲ್ಲಿಂದ ಅದು ಸುತ್ತಾಡ್ಕೊಂಡು ಸುಮಾರು 1 ವರ್ಷ ತಗೊಂಡು, ಅಂದ್ರೆ 2021ರಲ್ಲಿ ಬಿಡ್ತಾರೆ. 2022ಕ್ಕೆ ವಾಪಸ್ ಮತ್ತೊಮ್ಮೆ ಒಂದು ದುಬಾರಿ ಕ್ಯಾಂಪ್ಗೆ ಬರುತ್ತೆ. ಎಷ್ಟು ಕಿಲೋಮೀಟರ್ ನಡೆದಿರ್ಬೋದು ಗೊತ್ತಾ? ಅಂದಾಜಿಸಲು ಕೂಡ ಆಗೋದಿಲ್ಲ. 3,000 ತನಕ ಒಂದು ಕಿಲೋಮೀಟರ್ ನಡೆದಿದೆ. ನಿಜಕ್ಕೂ ಕೂಡ ಒಂದು ದಾಖಲೆ. ಇಲ್ಲಿಯ ತನಕ ಯಾವ ಆನೆ ಕೂಡ ಬಂದಿರಲಿಲ್ವಂತ ತರ. ಅದೇ ಫಸ್ಟ್ ಅಂತೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದು ಕುಶ ಆನೆ. ಆದ್ರೆ ಅದನ್ನ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಪ್ರೊಸೀಜರ್ ಕೂಡ ಮುಕ್ತವಾಗಿರುತ್ತೆ. ಅದಕ್ಕೋಸ್ಕರ ಅದನ್ನ ವಾಪಸ್ ಹಾಗೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ವಾಪಸ್ ಅದು ಹಾಗೆ ಕಾಡಿಗೆ ಹೊರಟೋಗುತ್ತೆ. ಸೊ ಈಗಲೂ ಕೂಡ ಅಲ್ಲೇ ಸುತ್ತಮುತ್ತ ಸುತ್ತಾಡ್ತಿದೆ. ರೇಡಿಯೋ ಕಾಲರ್ ಹಾಕಿದಾರಲ್ಲ, ಸೊ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಅಂತ ಕುಶ ಆನೆ. ಬೇರೆ ಬೇರೆ ಒಂದು ಗ್ರೂಪ್ ಜೊತೆ ಕೂಡ ಬೆರೆಯುತ್ತಿರೋದಾಗಿರ್ಬೋದು, ಬೇರೆ ಹೆಣ್ಣಾನೆ ಜೊತೆ. ಸೊ ಚೆನ್ನಾಗಿದೆ ಅಂತ ಕುಶ. ಒಂದು ಜಾಗವನ್ನ ಮರೆತಿಲ್ಲ. ಅಲ್ಲಿಂದ ಒಂದು 3,000 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಿಲ್ಲ. ನಿಜಕ್ಕೂ ಕೂಡ ಕುಶ ಆನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. 2016ರಲ್ಲಿ ಕುಶ ಆನೆನ ಹಿಡಿತಾರೆ. ಸುಮಾರು ಒಂದು 4 ವರ್ಷಗಳ ಕಾಲ ಆಗಿರ್ಬೋದು ನೋಡಿ. ಆದ್ರೂ ಕೂಡ ಅದು ಒಂದು ಕಾಡಾನೆನ ಹುಡ್ಕೊಂಡು ಹೋಗುತ್ತೆ. ಸೊ ಬರೋದೇ ಇಲ್ಲ ವಾಪಸ್. ಸೊ ಇದಕ್ಕೆ ನಮ್ಮ ಒಂದು ಕ್ಯಾಂಪ್ಗೆ ಬರೋದೇ ಇಲ್ಲ. ಆ ಬಳಿಕ ಅದನ್ನ ಫೋರ್ಸ್ಫುಲಿ ಕರ್ಕೊಂಡ್ ಬರ್ತಾರೆ. ಇಂದಿನ ವಿಡಿಯೋದಲ್ಲಿ ಸಹ ನೋಡಿರ್ತಾರೆ ಯಾವ ರೀತಿ ಫೋರ್ಸ್ಫುಲಿ ಕರ್ಕೊಂಡ್ ಬರ್ತಾರೆ ಅಂತ. ಕುಮ್ಕಿ ಆನೆಗಳನ್ನ ಬಳಸಿ ಮತ್ತೊಮ್ಮೆ ಕ್ರಾಲ್ಗೆ ಹಾಕ್ತಾರೆ. ತುಂಬಾನೇ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಆದ್ರೂ ಕೂಡ ಅದು ಕ್ಯಾಂಪ್ ನಲ್ಲಿ ಇರಕ್ ಅದಕ್ಕೆ ಇಷ್ಟನೇ ಪಡೋದಿಲ್ಲ. ಅದಕ್ಕೋಸ್ಕರ ಅದನ್ನ ವಾಪಸ್ ತೀರ್ಮಾನ ಮಾಡಿ ರೇಡಿಯೋ ಕಾಲರ್ ಹಾಕಿ ದೂರಕ್ಕೆ ಬಿಟ್ಟು ಬರ್ತಾರೆ. ಆದ್ರೂ ಕೂಡ ಅದು ಮತ್ತೊಮ್ಮೆ ಶಿಬಿರದ ಹತ್ರ ಬಂದು ಅಲ್ಲಿ ವಾಪಸ್ ಕಾಡ ಹತ್ರನೇ, ಅಂದ್ರೆ ತನ್ನ ಒಂದು ಜಾಗ ದುಬಾರಿ ಭಾಗದ ಒಂದು ಕೊಡಗಿನ ಭಾಗದ ಜಾಗದಲ್ಲೇ ಆರಾಮಾಗಿ ಸುತ್ತಾಡ್ತಾ ಇದೆ.